ನಮಸ್ಕಾರ ಎಲ್ಲರಿಗೂ. ರಿತಿಕಾ ಲಾಗ್ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ. ನಾನು ನನ್ನ ಮಗನ ಬರ್ತಡೇಗಾಗಿ ಒಂದು ಸ್ವಲ್ಪ ಒಂದು 5-6 ಜನಕ್ಕೆ 5-6 ಜನ ಅಂತಲ್ಲ, ಒಂದು 20 ಮೆಂಬರ್ಸಿಗೆ ಊಟ ಕೊಡೋಣ ಅಂತ ಹೇಳಿಬಿಟ್ಟು ನಾನು ಪಲಾವನ್ನು ರೆಡಿ ಮಾಡ್ಕೊಂಡಿದ್ದೆ. ಯಾವ ರೀತಿ ಮಾಡ್ಕೊಂಡಿದ್ದೆ ಅಂತ ನೋಡ್ಕೊಂಬರೋಣ. ಅದಕ್ಕೆ ಬೇಕಾಗಿರೋದು ಮಶ್ರೂಮು, ಈರುಳ್ಳಿ, ಟೊಮೆಟೊ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಪಾಲಕ್ಕು, ಪುದೀನ, ಹಸಿಮೆಣಸಿನ್ಕಾಯಿ, ಆಮೇಲೆ ಸೋಯಾಬೀನು, ಆಮೇಲೆ 2 ಸೇರು ಅಕ್ಕಿಯನ್ನು ತಗೊಂಡಿದ್ದೆ. ಹಾಗೂ ಅಲ್ಲ ಬೆಳ್ಳುಳ್ಳಿಯನ್ನು ನೀಟಾಗಿ ನಾನು ಸಿಪ್ಪೆಯನ್ನು ಸುಲಿದ್ಬಿಟ್ಟು ತೊಳೆದ್ಬಿಟ್ಟು ಎತ್ತಿಟ್ಕೊಂಡಿದ್ದೆ. ಅದೇ ರೀತಿ ಇದರಲ್ಲಿ ನಾನು ಪಾಲಕ್ ಸೊಪ್ಪು, ಪುದೀನ, ಮೆಂತ್ಯ ಸೊಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಹಾಗೂ ಅಲ್ಲ ಬೆಳ್ಳುಳ್ಳಿನೂ ಕೂಡ ಮತ್ತು ಹಸಿಮೆಣಸಿನ್ಕಾಯಿಯನ್ನು ಕೂಡ ಸ್ವಲ್ಪ ಸ್ವಲ್ಪ ಹಾಕ್ತಾ ನಾನು ಇದನ್ನು ಮಿಕ್ಸಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ನಾನು ಹೇಳಿದ್ನಲ್ಲ, ಪಾಲಕ್, ಪುದೀನ, ಮೆಂತ್ಯ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ನೆಕ್ಸ್ಟು ಅಲ್ಲ ಬೆಳ್ಳುಳ್ಳಿ, ಆಮೇಲೆ ಸ್ವಲ್ಪ ಉಪ್ಪನ್ನು ಹಾಕಿ ನಾವು ಇದನ್ನು ಮಿಕ್ಸಿ ಮಾಡ್ಕೋಬೇಕಾಗ್ತೈತಿ. ಸೊ ಫೈನಲಿ ಸೋಯಾಬೀನು ಮತ್ತು ಇವೆಲ್ಲ ಹೋಲ್ ಸ್ಪೈಸಸ್ಸು, ಈರುಳ್ಳಿ ಮತ್ತು ಮಶ್ರೂಮು ಎಲ್ಲವನ್ನು ನೀಟಾಗಿ ಕಟ್ ಮಾಡಿ ಎತ್ತಿಟ್ಕೊಂಡೀನಿ. ಸೊ ನಾವು ಎಲ್ಲನೂ ಕೂಡ ರೆಡಿ ಮಾಡ್ಕೊಂಡಾಯಿತು. ನಂತರ ಇಲ್ಲಿ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಗ್ಗರಣೆಗೆ ಒಂದು ದೊಡ್ಡ ಪಾತ್ರೆಯನ್ನು ಇಟ್ಟು ಅದಕ್ಕೆ ಒಂದು ಅರ್ಧ ಲೀಟ್ರ್ ಮೇಲೆ ಎಣ್ಣೆಯನ್ನು ಹಾಕಿದ್ದೆ. ಟೋಟಲ್ 2 ಸೇರು ಅಕ್ಕಿಗೆ ನಾನಿಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಪಲಾವನ್ನು. ಎಲ್ಲ ಸ್ಪೈಸಸನ್ನು ಹಾಕಿಬಿಟ್ಟು ಸ್ವಲ್ಪ ಈ ಒಂದು ಟೈಮಲ್ಲಿ ಮೆಂತ್ಯ ಸೊಪ್ಪನ್ನು ಹಾಕಿ, ಎಣ್ಣೆಯಲ್ಲಿ ಮೆಂತ್ಯ ಸೊಪ್ಪನ್ನು ಹಾಕೋದ್ರಿಂದ ಆ ಒಂದು ಎರೋಮ ಮಸ್ತಾಗಿ ಬರ್ತದೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಅದೇ ರೀತಿ ಸಣ್ಣದಾಗಿ ಉದ್ದುದ್ದಾಗಿ ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿನೂ ಕೂಡ ಸೇರಿಸ್ಕೊಂಡಿದ್ದೀನಿ. ನಾನು ಹೇಳಿದ್ನಲ್ಲ, 2 ಸೇರು ಅಕ್ಕಿಗೆ ಒಂದು ಅರ್ಧ ಲೀಟ್ರ್ ಮೇಲೇ ನಾನು ಎಣ್ಣೆಯನ್ನು ಯೂಸ್ ಮಾಡ್ಕೊಂಡೀನಿ. ಅದಾದ ನಂತರ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತಹ ಟೊಮೆಟೊನೂ ಕೂಡ ಸೇರಿಸ್ಕೊಂಡಿದ್ದೀನಿ. ನೀವೇ ನೋಡ್ತಾ ಇರ್ಬೋದು. ನೀಟಾಗಿ ಹಸಿ ವಾಸನೆ ಹೋಗೋವರೆಗೂ ಹುರ್ಕೋಬೇಕಾಗ್ತದೆ. ಇದಾದ ನಂತರ ಟೊಮೆಟೊ ಆದ ನಂತರ ನಾನಿಲ್ಲಿ ನೀಟಾಗಿ ಫಸ್ಟು ತೊಳ್ಕೊಂಡ್ಬಿಟ್ಟು ಸಣ್ಣದಾಗಿ ಕಟ್ ಮಾಡ್ಕೊಂಡೀನಿ ಇವು ಮಶ್ರೂಮನ್ನು. 1 ಪಾಕೆಟ್ ಅಷ್ಟೇ ನಾನು ಹಾಕಿದ್ದು, ಅಲ್ಲೆಲ್ಲಿಗೆ ಬಂದರೆ ಚೆನ್ನಾಗಿರುತ್ತೆ ಅಂತಂದು. ನೀವೇ ನೋಡ್ತಾ ಇರ್ಬೋದು. 1 ಪಾಕೆಟನ್ನು ಮಾತ್ರ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಎಷ್ಟು ನೀಟಾಗಿ ಹುರ್ಕೊಳ್ತಾ ಇದ್ದೀನಿ ಅಂತಂದು ಹಸಿ ವಾಸನೆ ಹೋಗಬೇಕು. ಅದಾದ ನಂತರ ನಾನಿಲ್ಲಿ ರುಬ್ಕೊಂಡಿರುವಂತಹ ಪಾಲಕ್ಕು, ಪುದೀನ, ಕೊತ್ತಂಬರಿ ಸೊಪ್ಪು, ಮೆಂತ್ಯ ಸೊಪ್ಪು, ಅಲ್ಲ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಇದರಲ್ಲಿ ಹಾಕಿದ್ನಲ್ಲ, ನೀಟಾಗಿ ಇದನ್ನು ನಾನು ಮಿಕ್ಸ್ ಮಾಡ್ತಾ ನಮ್ಮ ಯಜಮಾನ್ರು ಕೂಡ ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ರು. ತುಂಬಾ ಇತ್ತಲ್ಲ ಕ್ವಾಂಟಿಟಿ, ನೀವೇ ನೋಡ್ತಾ ಇರ್ಬೋದು. ಇದನ್ನು ಹಾಕಿದ ತಕ್ಷಣ ನಾವು ಒಂದು 2 ನಿಮಿಷಗಳ ಕಾಲ ಹಾಗೆ ಬಿಟ್ಟು ಆಮೇಲೆ ಕೈ ಆಡಿಸ್ತಾ ಹೋಗಬೇಕು. ಸೈಡಲ್ಲಿ ಎಣ್ಣೆ ಬಿಟ್ಕೋಬೇಕು. ನೀವು ನೋಡ್ತಾ ಇದ್ದೀರಲ್ಲ ಇಲ್ಲಿ ಯಾವ ರೀತಿ ಎಣ್ಣೆ ಬಿಟ್ಕೊಂಡಿದೆ ಅಂತಂದು. ಈ ಒಂದು ಹಂತಕ್ಕೆ ಬರೋ ತನಕ ನಾವು ಇದನ್ನು ಹುರ್ಕೋಬೇಕಾಗ್ತೈತಿ. ಹಸಿ ವಾಸನೆ ಹೋಗ್ಬೇಕು, ಅಂದರೆ ಟೇಸ್ಟ್ ಚೆನ್ನಾಗಿ ಬರ್ತದೆ. ಎಣ್ಣೆ ಬಿಟ್ಕೋಬೇಕಾದ ಲೋ ಫ್ಲೇಮಲ್ಲಿ ಇಟ್ಕೊಂಡು ಎಣ್ಣೆ ಬಿಟ್ಕೋಬೇಕು. ಅದಾದ ನಂತರ ಲೋ ಫ್ಲೇಮಲ್ಲಿಟ್ಟು ನಾನು ಮೊಸರನ್ನು ಸೇರಿಸ್ಕೊಂಡೆ. 1 ಬೌಲ್ ಆಗುವಷ್ಟು ಮೊಸರು, ಬಿರಿಯಾನಿ ಮಸಾಲ, ಗರಂ ಮಸಾಲ ಹಾಗೂ ಧನಿಯಾ ಪೌಡರು ಹಾಗೂ ಚಿಕನ್ ಬಿರಿಯಾನಿ ಮಸಾಲನೂ ಕೂಡ ಸೇರಿಸ್ಕೊಂಡಿದ್ದೀನಿ. ನೀವೇ ನೋಡ್ತಾ ಇರ್ಬೋದು. ಹಾಗೂ ಚಿಕನ್ ಮಸಾಲನೂ ಕೂಡ ಸ್ವಲ್ಪ ಸೇರಿಸ್ಕೊಂಡಿದ್ದೆ. ಸೊ ನೀವೇ ನೋಡ್ತಾ ಇರ್ಬೋದು. ಮೊಸರು ಹಾಕೋ ಮುಂದಾಗ ಫ್ಲೇಮನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಹಾಕೋಬೇಕಾಗ್ತೈತಿ. ಎಲ್ಲ ಮಸಾಲನೂ ಕೂಡ ಸೇರಿಸ್ಕೊಂಡೆ. ನೀವೇ ನೋಡ್ತಾ ಇರ್ಬೋದು. ಎಲ್ಲ ಮಸಾಲವನ್ನು ಸೇರಿಸ್ಕೊಂಡಾದಮೇಲೆ ನೀಟಾಗಿ ಹುರ್ಕೊಳ್ತಾ ಇದ್ದೀನಿ. ಇದೇ ಟೈಮಲ್ಲಿ ಸೋಯಾಬೀನನ್ನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕಾಗ್ತೈತಿ. ಅಂದರೆ ಉಪ್ಪನ್ನು ನೋಡಿಬಿಟ್ಟು ಹಾಕ್ಕೊಳ್ಳಿ. ಅಂದರೆ ನಾವು ಪೇಸ್ಟ್ ಮಾಡೋ ಮುಂದಾಗ ಉಪ್ಪನ್ನು ಹಾಕ್ಕೊಂಡಿರ್ತೀವಲ್ಲ, ಸೊ ಈ ಟೈಮಲ್ಲಿ ಉಪ್ಪನ್ನು ನೋಡಿಕೊಂಡು ಹಾಕ್ಕೋಬೇಕು. ಆಮೇಲೆ ಟೇಸ್ಟ್ ಬ್ಯಾಲೆನ್ಸ್ ಮಾಡಲಿಕ್ಕೆ, ಅಂದರೆ ಹುಳಿ ಹಾಕಿರ್ತೀವಲ್ಲ ಮೊಸರು ಮತ್ತು ಟೊಮೆಟೊ, ಅದಕ್ಕೆ ಸ್ವಲ್ಪ ಬೆಲ್ಲವನ್ನು ಸೇರಿಸ್ಕೊಂಡು ಸ್ವಲ್ಪ ಹಳದಿಯನ್ನು ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಅಕ್ಕಿಯನ್ನು ನೀಟಾಗಿ ತೊಳೆದ್ಬಿಟ್ಟು, ಮೊದಲಿಗೆ ನೀರು ಹಾಕೋಕ್ಕಿಂತ ಮುಂಚೆ ಅಕ್ಕಿಯನ್ನು ಹಾಕ್ಕೊಳ್ಳಿ. ನಾವು ಮಾಮೂಲಾಗಿ ಮನೆಯಲ್ಲಿ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಪಲಾವ್ ಮಾಡುವಾಗೂ ಕೂಡ ನೀರನ್ನು ಹಾಕಿಬಿಟ್ಟು ಅಕ್ಕಿ ಹಾಕ್ಲಿಕ್ಕೆ ಹೋಗಬೇಡ್ರಿ. ಅಂದರೆ ಅಕ್ಕಿ ಹಾಕಿಬಿಟ್ಟು ಆ ಒಂದು ಗ್ರೇವಿ ಒಳಗೆ ಎಲ್ಲವನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡಿದಾದಮೇಲೆ ನೀರನ್ನು ಹಾಕಬೇಕಾಗ್ತದೆ. ಒಂದ್ಸಲ ಈ ಮೆಥಡನ್ನು ಫಾಲೋ ಮಾಡಿ, ಈ ಟಿಪ್ಸನ್ನು ಫಾಲೋ ಮಾಡಿ ಯಾವ ರೀತಿ ನೀವು ಚೇಂಜಸನ್ನು
ಕಾಣಬಹುದು. ಅಂದರೆ ಕೆಲವೊಬ್ಬರು ಏನು ಮಾಡ್ತಾರೆ, ನೀರು ಹಾಕಿ ನೀರು ಕುದ್ದಾದಮೇಲೆ ಅಕ್ಕಿಯನ್ನು ಹಾಕ್ತಾರಲ್ಲ, ಅದ್ರ ಬದಲಾಗಿ ಫಸ್ಟ್ ಅಕ್ಕಿಯನ್ನು ಹಾಕಿ ಗ್ರೇವಿ ಜೊತೆ ಎಲ್ಲವನ್ನು ಮಿಕ್ಸ್ ಮಾಡಿಕೊಂಡು ಅದಾದ ನಂತರ ನೀರನ್ನು ಹಾಕಬೇಕಾಗ್ತದೆ. ಮಸ್ತ್ ಟೇಸ್ಟ್ ಬರ್ತದೆ. ಅದಾದ ನಂತರ ನಾನಿಲ್ಲಿ ಟೋಟಲಾಗಿ 4 ನಿಂಬು ತೊಗೊಂಡಿದ್ದೆ. ಅದರಲ್ಲಿ 2 ಭಾಗ ಮಾಡಿಕೊಂಡೆ. ಅದನ್ನು ರಸನೂ ಕೂಡ ನೀಟಾಗಿ ಸ್ಕ್ವೀಸ್ ಮಾಡ್ಕೊಂಡಾಯಿತು. ಸೊ ನೀವೇ ನೋಡ್ತಾ ಇರ್ಬೋದು, ಮೊಸರು ಮತ್ತು ಟೊಮೆಟೊ ಹಾಗೂ ಒಂದು 4 ನಿಂಬೆಹಣ್ಣಿನ ರಸ ನೀಟಾಗಿ ನಾನು ಹುಳಿನ ಸೇರಿಸ್ಕೊಂಡೀನಿ. ಸೊ ಟೇಸ್ಟ್ ಬ್ಯಾಲೆನ್ಸ್ ಮಾಡಲಿಕ್ಕೆ ಆಲ್ರೆಡಿ ನಾನಿಲ್ಲಿ ಬೆಲ್ಲವನ್ನು ಕೂಡ ಸೇರಿಸ್ಕೊಂಡೀನಿ. ನೀವೇ ನೋಡ್ತಾ ಇರ್ಬೋದು ಯಾವ ರೀತಿ ಕುದೀತಾ ಇದೆ ಅಂತಂದು. ಈ ಒಂದು ಟೈಮಲ್ಲಿ ಲೋ ಟು ಮೀಡಿಯಮ್ ಫ್ಲೇಮನ್ನು ಇಟ್ಕೊಂಡು ನಾವು ಇದನ್ನು ಕುದಿಸ್ಕೋಬೇಕಾಗ್ತೈತಿ. ಅಂದರೆ ಹೈ ಫ್ಲೇಮ್ ಇಡ್ಲಿಕ್ಕೆ ಹೋಗಬೇಡ್ರಿ, ಜಲ್ದಿ ಆಗಲಿ ಅಂತಂದು. ಹೈ ಫ್ಲೇಮ್ ಇಟ್ಟರೆ ಏನಾಗ್ತದೆ, ನೀಟಾಗಿ ಹೆಂಗಾಗ್ತದೆ, ಕೆಳಗಿಂದಷ್ಟೇ ಬೆಂದಿರ್ತದೆ, ಮೇಲಿದ್ದು ಹಾಗೆ ಅಕ್ಕಿ ಇರ್ತದೆ. ಸೊ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಂದು 5ರಿಂದ 10 ನಿಮಿಷ ಟೈಮ್ ತೊಗೊಳ್ತದೆ. ಒಂದು ಲೋ ಟು ಮೀಡಿಯಮ್ ಫ್ಲೇಮನ್ನು ಇಟ್ಕೊಂಡು ಇದನ್ನು ನಾವು ಕುದಿಸ್ಕೋಬೇಕಾಗ್ತದೆ. ಈ ಒಂದು ಪೀರಿಯಡ್ ಏನದಲ್ಲ, ಅದು ಮೇನ್ ಇಂಪಾರ್ಟೆಂಟ್ ಇರ್ತದೆ. ಸೊ ನೀವೇ ನೋಡ್ತಾ ಇರ್ಬೋದು ಎಷ್ಟು ಸಖತ್ತಾಗಿ ರೆಡಿ ಆಗೈತಿ ಅಂತಂದು. ಮಸ್ತ್ ಮೇಲಿಂದ ಅಷ್ಟು ನೀಟಾಗಿ ಕುದೀತು, ಕೆಳಗಿಂದು ಕೂಡ ಅಷ್ಟು ನೀಟಾಗಿ ಬಂದಿತ್ತು ಅಂತಂದು. ಎಷ್ಟು ಉದುರಾಗಿ ಮಸ್ತ್ ಬಂದಿದೆ ಅಂತ ನೋಡ್ತಾ ಇರ್ಬೋದು. ಆಮೇಲೆ ಸ್ವಲ್ಪ ಆರಿದ ಮೇಲೆ ಸಖತ್ತಾಗಿ ಬಂದಿತ್ತು. ನಾವು ಟೇಸ್ಟ್ ಮಾಡಿದ್ನೆಲ್ಲ ಮಸ್ತ್ ಅಂದ್ರೆ ಮಸ್ತಾಗಿ ಬಂದಿತ್ತು. ನೀವು ಕೂಡ ಇದೇ ಥರ ಟ್ರೈ ಮಾಡಿ. ನಾನು ನನ್ನ ಮಗನ ಬರ್ತಡೇಗಾಗಿ ನಮ್ಮ ಮನೆಯವರು ಒಂದು ಸಿಂಪಲ್ ಆಗಿ ಒಂದು 20-25 ಮೆಂಬರ್ಸಿಗೆ ಕೊಟ್ಟರಾಯ್ತು ಅಂತ ಹೇಳಿದರು. ಸೊ ಹೀಗಾಗಿ ಒಂದು 2 ಸೇರು ಪಲಾವನ್ನು ರೆಡಿ ಮಾಡ್ಕೊಂಡಿದ್ವಿ. ನೀವೇ ನೋಡ್ತಾ ಇರ್ಬೋದು, ಪಲಾವು ಕೂಡ ರೆಡಿ ಆಯಿತು. ಅದಾದ ನಂತರ ಪ್ಯಾಕಿಂಗು ಕೂಡ ಮಾಡ್ತಾಯಿದ್ದೀವಿ ಅಂತಂದು. ಹೀಗೆ ನಮ್ಮ ರೆಸಿಪೀಸ್, ನನ್ನ ವ್ಲಾಗ್ಸ್ ಇಷ್ಟ ಆದರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ. ನಾನು ತೋರಿಸ್ತಾ ಇರುವಂತಹ ರೆಸಿಪೀಸ್ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ. ಸೊ ನೀವೇ ನೋಡ್ತಾ ಇರ್ಬೋದು, ಅರೌಂಡ್ ಒಂದು 20 ಬಾಕ್ಸಸನ್ನು ನಾನು ರೆಡಿ ಮಾಡ್ಕೊಂಡಿದ್ದೆ. ಮಧ್ಯೆ ನನ್ನ ಮಗನೂ ಕೂಡ ಡಿಸ್ಟರ್ಬ್ ಮಾಡ್ತಾಯಿದ್ದ. ನೀವೇ ನೋಡ್ತಾ ಇರ್ಬೋದು, 2 ಸೇರು ನಾವು ಪಲಾವನ್ನು ಮಾಡಿಕೊಂಡ್ರೆ ಏನಿಲ್ಲ ಅಂದರೂ ಒಂದು 30 ಮೆಂಬರ್ಸ್ ಆರಾಮ ಊಟ ಮಾಡ್ಬೋದು. ನಾನೇ ಮನೆಯಲ್ಲಿ ಎಲ್ಲವನ್ನು ಕೂಡ ಡೆಕೋರೇಷನ್ ಮಾಡಿದ್ದೆ. ನನ್ನ ಮಗನ ಬರ್ತಡೇಗೆ ಬಲೂನಿಂದ ಸಿಂಪಲ್ಲಾಗಿ ಡೆಕೋರೇಷನ್ ಮಾಡಿದ್ದೀನಿ. ಆಮೇಲೆ ಅಕ್ಕಪಕ್ಕದಲ್ಲಿರುವಂತಹ ಹುಡುಗರು ಕೂಡ ಕರೆದಿದ್ದೆ ನಾನು, ಅವರು ಕೂಡ ಬಂದಿದ್ದರು. ಆಮೇಲೆ ಕೇಕು ಕೂಡ ಚೆನ್ನಾಗಿತ್ತು, ಕಾರ್ ಕೇಕ್ ಅಂತ ಹೇಳ್ತಿದ್ದೆ. ಸೊ ಕಾರ್ ಕೇಕು ಕೂಡ ರೆಡಿ ಮಾಡಿಸಿದ್ವಿ. ಸಿಂಪಲ್ಲಾಗಿ ಮಾಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್.